ಎಜೆ ನ್ಯೂಸ್ಗೆ ಸ್ವಾಗತ. ರೈತರ ಜೀವನಾಡಿಯಾಗಿರುವ ಕಿಲ್ಲನಕೇರ ಕೆರೆ ಕೋಡಿ ಸಂಪೂರ್ಣ ಶಿಥಿಲಗೊಂಡ ಕಾರಣ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ರೈತರ ಪ್ರತಿಭಟನೆ. 2022ರಲ್ಲಿ ಧಾರಾಕಾರ ಸುರಿದ ಮಳೆಗೆ ಕೊಚ್ಚಿ ಹೋದ ಕೋಡಿ ದುರಸ್ತಿಗೆ ಮುಂದಾಗಿಲ್ಲ ಯಾಕೆ? ಉಮೇಶ್ ಮುದ್ನಾಳ್ ಆರೋಪ. ಯಾದಗಿರಿ ರಾಯಚೂರು ರಸ್ತೆ ತಡೆ ಎಚ್ಚರಿಕೆ. ಜಿಲ್ಲಾಡಳಿತ ಭವನದಿಂದ ಕೇವಲ 22 ಕಿಲೋಮೀಟರ್ ದೂರದಲ್ಲಿ ಇರುವ ತಾಲೂಕಿನ ಕಿಲ್ಲನಕೇರ ಗ್ರಾಮದ ಕೆರೆಯ ಕೋಡಿ 3 ವರ್ಷಗಳ ಹಿಂದೆ ಸುರಿದ ಧಾರಾಕಾರ ಮಳೆಗೆ ಸಂಪೂರ್ಣ ಶಿಥಿಲಗೊಂಡಿದ್ದು ಅಪಾಯದ ಸ್ಥಿತಿಯಲ್ಲಿ ರೈತರಿಗೆ ಆತಂಕ ತಂದೊಡ್ಡಿದೆ ಎಂದು ಆರೋಪಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಈ ಕೆರೆನೆ ನಂಬಿ ರೈತರು ಕೆರೆ ಕೆಳಭಾಗದಲ್ಲಿ 100 ಎಕರೆ ಭತ್ತ ನಾಟಿ ಮಾಡಿದ್ದು ನಿರಂತರ ಮಳೆಯಿಂದಾಗಿ ತಾಲೂಕಿನ ಎಲ್ಲಾ ಕೆರೆಗಳು ತುಂಬಿ ತುಳುಕ್ತಾ ಇದ್ದಾವೆ. ಆದರೆ ಕಿಲ್ಲನಕೇರ ಗ್ರಾಮದ ಈ ಕೆರೆ ಕೋಡಿ ಹೋದ್ರಿಂದ ನಿರಂತರ ನೀರು ಪೋಲಾಗಿದ್ರಿಂದ ರೈತರ ಚೀಲಗಳಲ್ಲಿ ಮರಳು ತುಂಬಿ ನೀರು ತಡೆಯ ಪ್ರಯತ್ನ ನಿರಂತರ ನಡೆದಿದೆ. ಆದರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಅದಕ್ಕೂ ನಮಗೂ ಸಂಬಂಧ ಇಲ್ಲದಂತೆ ವರ್ತಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಆರೋಪಿಸಿದ್ದಾರೆ. ಗ್ರಾಮದ ರೈತರು ದೂರವಾಣಿ ಕರೆ ಮಾಡಿ ಸಮಸ್ಯೆಗಳನ್ನು ತಿಳಿಸಿದ ನಂತರ ಸ್ಥಳಕ್ಕೆ ತೆರಳಿ ರೈತರೊಂದಿಗೆ ಚರ್ಚೆ ಮಾಡಿ ದಿಢೀರ್ ಸ್ಥಳದಲ್ಲೇ ಪ್ರತಿಭಟನೆ ಮಾಡಿದ ಉಮೇಶ್ ಮುದ್ನಾಳ್ ಮಾತನಾಡಿ, ಕಿಲ್ಲನಕೇರ ಗ್ರಾಮದ ಜೀವನಾಡಿಯಾಗಿರುವ ಕೆರೆ ಕಳೆದ 3 ವರ್ಷಗಳಿಂದ ಶಿಥಿಲಾವಸ್ಥೆಗೆ ತಲುಪಿದೆ. ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಿದ ಕೋಡಿ ನೀರು ನಿರಂತರ ನೀರು ಪೋಲಾಗ್ತಾ ಇದೆ. ಇದರಿಂದ ವರ್ಷದಿಂದ ವರ್ಷಕ್ಕೆ ಈ ಗೋಡೆ ಸಂಪೂರ್ಣ ಶಿಥಿಲವಾಗಿ ಬಿದ್ದು ಹೋಗಿದೆ. ಮಳೆಗಾಲದ ಸಮಯವಾಗಿದ್ದು ಯಾವುದೇ ಸಂದರ್ಭದಲ್ಲಿ ಭಾರಿ ಮಳೆಯಾಗಿ ಪ್ರವಾಹ ಬಂದಲ್ಲಿ ನೀರು ಗ್ರಾಮಕ್ಕೆ ನುಗ್ಗಲಿದೆ. ಇದಲ್ಲದೆ ನೀರು ಎಲ್ಲ ಹರಿದು ಹೋಗಿ ಸಮಸ್ಯೆ ಸೃಷ್ಟಿಯಾಗುತ್ತೆ. ಕೆರೆಯ ನಿರ್ವಹಣೆ ಜವಾಬ್ದಾರಿ ಹೊಂದಿರುವ ಸಣ್ಣ ನೀರಾವರಿ ಇಲಾಖೆ ಜಿಲ್ಲೆಯಲ್ಲಿ ಇದ್ದು ಇಲ್ಲದಂತೆ ಆಗಿರುವುದಕ್ಕೆ ಈ ಕೆರೆಗೆ ಈ ದುಸ್ಥಿತಿ ಬಂದೊದಗಿದೆ. ಇಲಾಖೆ ಪ್ರತಿ ವರ್ಷ ತನ್ನ ವ್ಯಾಪ್ತಿಗೆ ಕೆರೆಗಳ ಸ್ಥಿತಿಗತಿಯನ್ನು ಅವಲೋಕಿಸಬೇಕು ಮತ್ತು ಅಗತ್ಯ ದುರಸ್ತಿ ಮತ್ತು ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಆದರೆ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿಯುತ ನಡೆಯಿಂದಾಗಿ ಮತ್ತು ಕುಂಭಕರ್ಣ ನೆತ್ರೆಯಲ್ಲಿ ಮಲಗಿರುವುದರಿಂದ ಸಮಸ್ಯೆ ಉಲ್ಬಣಿಸಿದ್ದು ಇವರನ್ನ ಬಡಿದೆಬ್ಬಿಸಲು ಪ್ರತಿಭಟನೆ ಅನಿವಾರ್ಯವಾಗಿದೆ ಎಂದಿದ್ದಾರೆ. ತಕ್ಷಣ ಎಚ್ಚೆತ್ತು ಮುಂದಾಗುವ ಅನಾಹುತ ತಪ್ಪಿಸಲು ಹೊಸ ಕೋಡಿ ನಿರ್ಮಾಣ ಮಾಡಬೇಕು. ಆ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲವಾದಲ್ಲಿ ಇಲಾಖೆ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಅತಿ ಶೀಘ್ರದಲ್ಲಿ ಯಾದಗಿರಿ ರಾಯಚೂರು ಮುಖ್ಯ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಕೇವಲ 22 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಸೈದಾಪುರ ಸಮೀಪ ಇರತಕ್ಕಂಥ ಕಿಲ್ಲನಕೇರ ಗ್ರಾಮದಲ್ಲಿ ಜೀವನಾಡಿಯಾಗಿರ್ತಕ್ಕಂಥ ಕೆರೆ ಈ 3 ವರ್ಷಗಳ ಹಿಂದೆ ಏನದ ಧಾರಾಕಾರ ಮಳೆಗೆ ಕೋಡಿ ಕೊಚ್ಚಿ ಹೋಗಿದೆ. ಇಲ್ಲಿವರೆಗೆ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿ ಆಗಲಿ ಅದನ್ನು ಸರಿಪಡಿಸೋ ಗೋಜಿಗೆ ಹೋಗಿಲ್ಲ. ಈ ರೈತರೆಲ್ಲ ಏನಾದ್ರೆ ಆ ಜೀವನಾಡಿ ಆಗಿರ್ತಕ್ಕಂಥ ಕೆರೆಯ ನಂಬಿಕೆಸಿ ಕೆರೆ ಕೆಳಭಾಗದಲ್ಲಿರ್ತಕ್ಕಂಥ 100 ಎಕರೆ ಇವತ್ತು ಭತ್ತ ಹಚ್ಚಿದ್ದಾರೆ. ಇವತ್ತು ಎಲ್ಲ ಕೆರೆ ಧಾರಾಕಾರ ಮಳೆ ಸುರಿದ್ರಲಿಂತ ಸಾಕಷ್ಟು ಮಳೆ ಕೆರೆ ತುಂಬಿಕೆಸಿ ಎಲ್ಲಸು ತುಂಬಿ ತುಳುಕ್ತಾ ಇದಾವ. ಈ ಕೆರೆಗೆ ನೀರು ಬಂದರೂ ಕೂಡ ಪೋಲ್ ಆಗ್ತಕ್ಕಂಥದ್ದು, ಈ ನೀರು ನಿಂದಿಸ್ತಕ್ಕಂಥದ್ದು ಯಾರು ಮಾಡ್ಬೇಕು? ರೈತರೇ ಗುದ್ದಾಡಿಕೇಸಿ ಚೀಲದಲ್ಲಿ ಮರಳನ್ನು ತುಂಬಿಕೇಸಿ ನೀರು ನಿಂದಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಿದ್ದಾರೆ, ಸಂಬಂಧಪಟ್ಟ ಜನಪ್ರತಿನಿಧಿಗಳ ಹಂಗಾಗಿ ಇವತ್ತೇನದ ಸ್ಥಳದಲ್ಲೇ ನಿಂತು ಪ್ರತಿಭಟನೆ ಮಾಡ್ಬೇಕಂತ ಮಾಡಿರ್ತಕ್ಕಂಥ ವ್ಯವಸ್ಥೆ ಆಗ್ಯದ. ತಕ್ಷಣ ಎಚ್ಚೆತ್ತುಕೊಂಡು ಆ ಕೋಡಿ ದುರಸ್ತಿ ಮಾಡಬೇಕು, ಮುಂದೆ ಆಗ್ತಕ್ಕಂಥ ಅನಾಹುತನ ತಪ್ಪಿಸಬೇಕು. ಮತ್ತು ಆ ನೀರನ್ನು ಭತ್ತಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮಾಡಬೇಕು. ಇಲ್ಲದಿದ್ದರೆ ಯಾದಗಿರಿ ಟು ಯಾವುದು ರಾಯಚೂರು ಹೋಗ್ತಕ್ಕಂಥ ಮುಖ್ಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತದಂತಕ್ಕಂಥದ್ದು ರೈತರ ಸಂಘಟ ಮಾಡಬೇಕಾಗ್ತದಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತಿದ್ದೇನೆ. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮರೆಪ್ಪ ನಾಟೇಕರ್, ಹನುಮಂತ ದೋತ್ರೆ, ಬನ್ನಪ್ಪ ಬಾವೂರ, ದೇವಪ್ಪ ನಾಟೇಕರ್, ಬಸವರಾಜ್ ಬಾವೂರ, ಟೆಂಟ್ ಹೌಸ್, ಯಂಕಪ್ಪ ಹೊಸ್ಮನಿ, ಬನ್ನಪ್ಪ ಹೊಸ್ಮನಿ, ದೊಡ್ಡ ಯಂಕಪ್ಪ ಬಾವೂರ, ಮೋದಿ ಸಾಬ ಬುಗಟಗೇರ್, ಮೋದಿನ ಸಾಬ ಫೈಲ್ದೋರ್, ಆನಂಪಲ್ಲಿ ಬಸವರಾಜ್, ಆನಂಪಲ್ಲಿ ಲಕ್ಷ್ಮಣ ಬೀರಪ್ಪ, ಬೂದಿರ್ನಾಲ, ಮಲ್ಲಪ್ಪ ಹೊಟ್ಟೆ, ಕಾಸಿಂ ಹೋಟೆಲ್, ಖಾಜಪ್ಪ ಪಿಂಜಾರ್, ಸಣ್ಣಯ್ಯಂಕಪ್ಪ ಬಾವೂರ್, ಸಾಬಣ್ಣ ಎಸ್ಪಿ ಬಾವೂರ್, ನರ್ಸಪ್ಪ ಆಶಪ್ಪನೂರ್, ಬಾಬು ಪಡ್ಸಾಲಿ, ಮಾರಿಪ್ಪ ಎದ್ದೆರಿ, ಮಹಿಬೂಬ್ ಬಂಗ್ಲಿ, ಮೈಬೂ ಪಿಂಜಾರ್, ದೇವಪ್ಪ ಕುನಿಮನಿ, ಈಶಪ್ಪ ಶೇಖ ಸಿಂಧಿ, ಖಾಜಪ್ಪ ಬುಗುಡಿಗೇರ್, ದೊಡ್ಡ ಕಿಷ್ಟಪ್ಪ, ಬಲ್ವಂತ ಕುರುಬರ್, ಭೀಮಪ್ಪ ಕುರುಬರ್, ವೀರ ಲಿಂಗಪ್ಪ ಎದ್ದೇರಿ, ಸಿದ್ದಾಮ ಕತ್ತನೂರು, ಸಿದ್ದರಾಮ್ ಬಸಲಿಂಗಪ್ಪ ಯಾದಗಿರಿ, ಮಲ್ಲಪ್ಪ ಕುರುಬರ್, ಹುಸೇನ್ ಕಂಬಾರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.